ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲಾ ಘಟಕದಿಂದ ರಾಷ್ಟ್ರಕವಿ ಕುವೆಂಪುರವರ ಜನ್ಮ ದಿನಾಚರಣೆಯ ಅಂಗವಾಗಿ ಕೂಡಿಗೆಯ ಶ್ರೀಶಕ್ತಿ ವೃದ್ಧಾಶ್ರಮದ ವಯೋವೃದ್ಧರಿಗೆ ಬಟ್ಟೆ ಹಾಗೂ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಕೂಡಿಗೆಯ ಶ್ರೀಶಕ್ತಿ ವೃದ್ಧಾಶ್ರಮದ ವಯೋವೃದ್ಧರಿಗೆ ಎಚ್ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯ ಕೊಡಗು ಜಿಲ್ಲಾ ಘಟಕ ಹಾಗೂ ನಗರ ಘಟಕದ ವತಿಯಿಂದ ರಾಷ್ಟ್ರಕವಿ ಕುವೆಂಪುರವರ 120ನೇ ವರ್ಷದ ಜನ್ಮ ದಿನಾಚರಣೆಯ ಅಂಗವಾಗಿ ಕೂಡಿಗೆಯ ಶ್ರೀಶಕ್ತಿ ವೃದ್ಧಾಶ್ರಮದ 30ಕ್ಕೂ ಹೆಚ್ಚು ವಯೋವೃದ್ಧರಿಗೆ ಸಮವಸ್ತ್ರ ವಿತರಣೆ ಮಾಡಲಾಯಿತು. ಎಚ್ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯ ಕೊಡಗು ಜಿಲ್ಲಾಧ್ಯಕ್ಷ ಡಾಕ್ಟರ್ BA ದಿನೇಶ್ ಶೆಟ್ಟಿ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಸೀರೆ ಹಾಗೂ ಪುರುಷರಿಗೆ ಶರ್ಟ್ ಹಾಗೂ ಪಂಚೆ ವಿತರಣೆ ಮಾಡಲಾಯಿತು. ನಂತರ ಎಲ್ಲ ವಯೋವೃದ್ಧರಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದರು. ಹಂಗೆ ಇಟ್ಕೊಡಿ. ಹಾಂ ಇಲ್ಲಿ ನೋಡಿ. ನಾವೊಂದು ಹಿಡ್ಕೊಳ್ಳೋದೆಲ್ಲ ಸೇವೆ ಮಾಡ್ಬೇಕಲ್ಲ. ಅಧ್ಯಕ್ಷರು ಜನವರಿ 1ಗೆ ಎಲ್ಲರ ಬೆಳಿಗ್ಗೆ ಸೈಡ್ ಬನ್ನಿ ಅಣ್ಣ, ಸೈಡ್ ಬನ್ನಿ ಅಣ್ಣ. ಅಲ್ಲಿ ಒಳಗಡೆ ಒಳಗಡೆ ಎಷ್ಟು ಜನ ಅವ್ರೆ? ಅಲ್ಲಿ ಚೆನ್ನಾಗಿ ಅದು ಊಟ ಕೊಡ್ತಾರೆ.
ಸಮವಸ್ತ್ರ ಹಾಗೂ ಹಣ್ಣು ಹಂಪಲು ವಿತರಣೆ ಮಾಡಿ ಮಾತನಾಡಿದ ಎಚ್ ಶಿವರಾಮೇಗೌಡ, ಕರ್ನಾಟಕ ರಕ್ಷಣಾ ವೇದಿಕೆಯ ಕೊಡಗು ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿ ಎ ದಿನೇಶ್ ಶೆಟ್ಟಿ, ಕೂಡಿಗೆ ಶಕ್ತಿ ವೃದ್ಧಾಶ್ರಮದ ವಯೋವೃದ್ಧರಿಗೆ ಇಂದು ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನದ ಅಂಗವಾಗಿ ಎಲ್ಲ ವಯೋವೃದ್ಧರಿಗೆ ಬಟ್ಟೆ ಹಾಗೂ ಹಣ್ಣು ಹಂಪಲನ್ನು ವಿತರಣೆ ಮಾಡಿದ್ದೇವೆ. ಇಲ್ಲಿ ಎಲ್ಲ ವಯೋವೃದ್ಧರನ್ನು ನೋಡಿ ನನಗೆ ತುಂಬ ನೋವಾಗುತ್ತಿದೆ. ಯಾರೇ ಆಗಲಿ, ಯಾವ ಮಕ್ಕಳೇ ಆಗಲಿ, ತಂದೆ ತಾಯಿಗಳನ್ನು ನಮ್ಮನ್ನು ಒಂದು ದಿನದ ಹಿಡಿದು ಇಲ್ಲಿಯ ತನಕ ನಮ್ಮನ್ನು ನೋಡಿ ನಾವು ಉನ್ನತ ಸ್ಥಾನಕ್ಕೆ ತಲುಪಿರುತ್ತೇವೆ. ಆದರೆ ವಯಸ್ಸಾಗಿದೆ ಎಂದು ಅವರನ್ನು ಆಶ್ರಮಗಳಿಗೆ ಬಿಡುವುದು ಎಷ್ಟು ಸರಿ? ವಯಸ್ಸಾಗಿರುವ ತಂದೆ ತಾಯಿಗಳನ್ನು ನಿಮ್ಮ ಮನೆಯಲ್ಲಿಯೇ ದೇವರ ರೀತಿಯಲ್ಲಿ ನೋಡಿಕೊಳ್ಳಿ. ಯಾರೂ ವಯಸ್ಸಾಗಿದೆ ಇವರನ್ನು ನೋಡಿಕೊಳ್ಳಲು ಆಗುವುದಿಲ್ಲ ಎಂದು ವೃದ್ಧಾಶ್ರಮಗಳಿಗೆ ಬಿಡಬೇಡಿ. ಇಲ್ಲಿ ಇರುವ ವಯೋವೃದ್ಧರನ್ನು ನೋಡಿ ನನ್ನ ಮನಸ್ಸಿಗೆ ತುಂಬ ನೋವುಂಟಾಗಿದೆ. ಮುಂದಿನ ದಿನಗಳಲ್ಲಿ ನನ್ನ ಕೈಯಲ್ಲಿ ಆದಷ್ಟು ಸಹಾಯವನ್ನು ಕೆಲವು ವೃದ್ಧಾಶ್ರಮಗಳಿಗೆ ಮಾಡುತ್ತೇನೆ ಎಂದು ಕಣ್ಣೀರಿಟ್ಟ ರಕ್ಷಣಾ ವೇದಿಕೆಯ ಕೊಡಗು ಜಿಲ್ಲಾಧ್ಯಕ್ಷ ಡಾಕ್ಟರ್ ದಿನೇಶ್ ಶೆಟ್ಟಿ ತಮ್ಮ ದುಃಖವನ್ನು ವಯೋವೃದ್ಧರ ಹತ್ತಿರ ಹಂಚಿಕೊಂಡರು. ಇವತ್ತು ಕುವೆಂಪು ಅವರ 120ನೇ ಜನ್ಮ ಜಯಂತಿಯನ್ನು ನಾವು ಆಚರಿಸೋ ಸಂದರ್ಭದಲ್ಲಿ ಹಾಗೂ ಅವರು ಬರೆದ ನಾಡಗೀತೆಗೆ 100 ವರ್ಷ ತುಂಬಿದೆ. ಆ ಸಂತೋಷ ಇವತ್ತು ನಾವು ವೃದ್ಧಾಶ್ರಮಕ್ಕೆ ಬಂದಿದ್ವಿ, ಶಕ್ತಿ ವೃದ್ಧಾಶ್ರಮ ಕೂಡಿಗೆ. ಇವತ್ತು ಎಲ್ಲ ಹಿರಿಯರನ್ನು ನೋಡಿ, ಹಿರಿಯರನ್ನ ನೋಡಿ ನನಗೆ ತುಂಬ ನೋವಾಯಿತು. ನೋವಿನ ವಿಚಾರ ಏನು ಅಂದರೆ, ಎಲ್ಲ ಸಂಬಂಧವನ್ನು ಕಳ್ಕೊಂಡು ಮನೆಯಲ್ಲಿ ಸರಿ ಇಲ್ಲದ ಕಾರಣ ವೃದ್ಧಾಶ್ರಮಕ್ಕೆ ಬಂದು ಸೇರಿಕೊಂಡಿದ್ದಾರೆ. 12 ವರ್ಷದಿಂದ ಸೇರಿರೋರು ಇದ್ದಾರೆ, 13 ವರ್ಷದಿಂದ ಸೇರಿರೋರು ಇದ್ದಾರೆ, 6 ವರ್ಷದಿಂದ ಸೇರಿರೋರು ಇದ್ದಾರೆ. ನನಗೆ ಇವತ್ತು ತುಂಬ ನೋವಿನ ಸಂಗತಿ ಆಗೋಯಿತು. ಇಲ್ಲಿ ವೃದ್ಧಾಶ್ರಮದ ಚಂದ್ರಣ್ಣ ಎಲ್ಲರಿಗೂ ಕೂಡ ಒಳ್ಳೆ ಊಟ ಕೊಟ್ಟು ಅವ್ರನ್ನ ಅವರು ಮಗನ ಥರ ನೋಡಿಕೊಂಡು ಎಲ್ಲರನ್ನೂ ಸಂತೋಷವಾಗಿ ಇಟ್ಕೊಂಡು ನೋಡ್ಕೊಂಡಿದ್ದಾರೆ. ಅವ್ರಿಗೆ ನಾನು ತುಂಬ ಹೃದಯ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ನನಗೆ ಒಂದು ನೋವಾಗಿ ಸಂಗತಿ ಏನು ಅಂದರೆ, ಯಾವುದೇ ಸಮಾಜ ಆದರೂ ಅಷ್ಟೇ, ನಮ್ಮ ಸಮಾಜದಲ್ಲಿ ತಂದೆ ತಾಯಿಗಳು ತನ್ನ ಮಕ್ಕಳು ಯಾವಾಗಲೂ ತಂದೆ ತಾಯಿನ ಪ್ರೀತಿಯಿಂದ ನೋಡ್ಕೋಬೇಕು. ಯಾವುದೇ ಸಂಬಂಧವನ್ನು ಕೋಪದಿಂದಾಗಲಿ ದ್ವೇಷದಿಂದಾಗಲಿ ಸಂಬಂಧನ ಹಾಳು ಮಾಡ್ಕೋಬಾರ್ದು. ಸಂಬಂಧವನ್ನು ಹಾಳು ಮಾಡಿಕೊಂಡಾಗ ಈ ರೀತಿ ಪರಿಸ್ಥಿತಿ ಆಗೋಯ್ತದೆ. ಆ ಪರಿಸ್ಥಿತಿಗೆ ನಾವು ದಾರಿ ಮಾಡಿಕೊಡ್ಬಾರ್ದು. ದಯವಿಟ್ಟು ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಯಾವಾಗಲೂ ಅಷ್ಟೇ ನಮ್ಮನ್ನ ಸಾಕಿ ಬೆಳೆಸಿದಂಥ ತಂದೆ ತಾಯಿಗಳನ್ನ ನಾವು ಯಾವಾಗಲೂ ಪ್ರೀತಿಸಬೇಕು ಅಷ್ಟೇ. ಆಮೇಲೆ ನನಗೆ ಒಂದು ನೋವಿನ ಸಂಗತಿ ಏನಂದರೆ, ಇವತ್ತು ವೃದ್ಧಾಶ್ರಮ, ಇಲ್ಲಿ ಕೂಡಿಗೆ ವೃದ್ಧಾಶ್ರಮನ ಖಾಲಿ ಮಾಡೋ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಯಾರಾದರೂ ಸಹಾಯ ಮಾಡೋರಿದ್ರೆ ಅವ್ರಿಗೆ ಸಹಾಯ ಮಾಡಿ ಒಳ್ಳೆ ವೃದ್ಧಾಶ್ರಮ ಸಿಕ್ಕೋಂಗೆ ಮಾಡುವಂಥ ವ್ಯವಸ್ಥೆನ ಮಾಡಬೇಕು ಅಂದ್ಬಿಟ್ಟು ನಾನು ನಮ್ಮ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದಿಂದ ಒಂದು ಮನವಿ ಮಾಡ್ತಾ ಇದ್ದೀನಿ. ಎಲ್ಲರೂ ನೋಡಿ, ಇವತ್ತು 30 ಜನ ಇದ್ದಾರೆ ವೃದ್ಧಾಶ್ರಮದಲ್ಲಿ. ಅವ್ರಿಗೆಲ್ಲ ಅನ್ನ ಆಗಲಿ, ಊಟದ ವ್ಯವಸ್ಥೆ ಆಗಲಿ, ಬಟ್ಟೆ ವ್ಯವಸ್ಥೆ ಆಗಲಿ ನಮ್ಮ ವೃದ್ಧಾಶ್ರಮದ ಚಂದ್ರಣ್ಣವ್ರು ಮಾಡ್ತಾರೆ. ಎಷ್ಟು ನಾನು ಕುತೂಹಲಕ ಧನ್ಯವಾದಗಳು ಹೇಳಿದ್ರು ಸಾಲದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರು ಪುಣ್ಯವಂತರು. ಇವತ್ತು ಅವ್ರ ಪುಣ್ಯ ಎಲ್ಲರಿಗೂ ಸಿಕ್ಕಲಿ. ನನಗೂ ಒಂದು ಆಸೆ ಇದೆ, ಮುಂದೆ ಒಂದು ವೃದ್ಧಾಶ್ರಮ ಮಾಡಬೇಕು, ಎಲ್ಲರನ್ನೂ ನಾನು ನೋಡ್ಕೋಬೇಕು, ಅವ್ರ ಥರ ನೋಡ್ಕೋಬೇಕು ಅನ್ನೋ ಒಂದು ಆಸೆ ನನ್ನ ಮನಸ್ಸಲ್ಲಿದೆ. ಅದನ್ನ ಆದಷ್ಟು ಬೇಗ ದೇವರು ಈಡೇರಿಸಿದ್ರೆ ನಾನು ಖಂಡಿತ ಮಾಡೇ ಮಾಡ್ತೀನಿ. ನಂತರ ಎಲ್ಲ ವಯೋವೃದ್ಧರ ಯೋಗಕ್ಷೇಮವನ್ನು ವಿಚಾರಿಸಿದರು. ಇದೇ ಸಂದರ್ಭ ಉಪಸ್ಥಿತರಿದ್ದ ಎಚ್ ಶಿವರಾಮೇಗೌಡ, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿ ಎ ದಿನೇಶ್ ಶೆಟ್ಟಿ, ನಗರ ಅಧ್ಯಕ್ಷ ಮಣಿಕಂಠ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರು, ಜಿಲ್ಲಾ ಗೌರವ ಅಧ್ಯಕ್ಷರಾದ ರಾಜಶೇಖರ್ ಗೌಡ, ಜಿಲ್ಲಾ ಉಪಾಧ್ಯಕ್ಷರಾದ ನಿರ್ಮಲಾ, ಸರಳ, ರಾಮಣ್ಣ, ತಾಲೂಕು ಸಂಘಟನಾ ಕಾರ್ಯದರ್ಶಿ ಅನಸೂಯ, ಮಡಿಕೇರಿ ತಾಲೂಕು ಅಧ್ಯಕ್ಷರಾದ ಶಿವಣ್ಣ, ಕುಶಾಲನಗರ ತಾಲೂಕು ಅಧ್ಯಕ್ಷರಾದ ಪ್ರವೀಣ್ ಹಾಗೂ ಪರಮೇಶ್, ಧನಪಾಲ್, ರಂಗಸ್ವಾಮಿ, ಸತೀಶ್, ಅರುಣ್, ಮಡಿಕೇರಿಯ ನಾಗರಾಜ್, ರಮೇಶ್ ರೈ, ಕೆ ಕೃಷ್ಣ, ಜಿಲ್ಲಾ ಕಾರ್ಯದರ್ಶಿ ಜಯರಾಜ್ ಹಾಗೂ ಕೂಡಿಗೆಯ ಶಕ್ತಿ ವೃದ್ಧಾಶ್ರಮದ ವ್ಯವಸ್ಥಾಪಕರಾದ ಚಂದ್ರು ಹಾಗೂ ಶಕ್ತಿ ವೃದ್ಧಾಶ್ರಮದ ವಯೋವೃದ್ಧರು ಹಾಗೂ ಎಚ್ ಶಿವರಾಮೇಗೌಡ, ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.